ನಮಸ್ಕಾರ. ಇಂದಿನವರೆಗೂ ನನ್ನ ಎಲ್ಲ ವೀಡಿಯೋಸ್ಗೂ ಸಪೋರ್ಟ್ ಮಾಡಿರೋ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ನನ್ನ ಇಷ್ಟು ದೊಡ್ಡ ಒಂದು ಗ್ರೋತ್ ಹಾಗಂದರೆ ಸ್ಟಾರ್ಟಿಂಗ್ ನಂಬರ್ 1 ಇವಾಗ 100+ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇದಕ್ಕೆಲ್ಲ ಕಾರಣ ನೀವೇನೆ. SSS ವ್ಲಾಗರ್ ಅನ್ನೋ ಇರೋ ಚಾನಲ್ ಬಂದ್ಬಿಟ್ಟು ಶಶು ಯೂಟ್ಯೂಬ್ ಅಂತ ಮಾಡಬೇಕಾಗಿತ್ತು. ನನ್ನ ಕೈಲಾಗಿದ್ದು ನಾನು ಏನೇನು ನೋಡ್ತಾ ಇದ್ದೀನೋ, ನಾನು ಏನೇನು ಕಲ್ತ್ಕೋತಾ ಇದ್ದೀನೋ ಅದೆಲ್ಲನೂ ಬಂದ್ಬಿಟ್ಟು ನಿಮ್ಮ ಹತ್ರ ನಾನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಇವತ್ತು ನಾವು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಂದರೆ, ತ್ರೇತಾಯುಗದಲ್ಲಿ ರಾಮನ ದೇವಸ್ಥಾನ, ದ್ವಾಪರ ಯುಗದಲ್ಲಿ ಕೃಷ್ಣನ ದೇವಸ್ಥಾನ, ಈ ಕಲಿಯುಗದಲ್ಲಿ ಶ್ರೀ ಮಹಾವೆಂಕಟೇಶ್ವರ ಭೂಲೋಕದಲ್ಲಿ ನಮಗಾಗಿ ಬಂದು ನಿಂತಿದ್ದ ಶ್ರೀ ಚಂಪಕಧಾಮ ಸ್ವಾಮಿ ಟೆಂಪಲ್ ಇನ್ ಬನ್ನೇರುಘಟ್ಟ. ದೇವಿ ಶ್ರೀದೇವಿ ಸಮೇತ ವೆಂಕಟೇಶ್ವರ ಸ್ವಾಮಿ ಮತ್ತು ನರಸಿಂಹಸ್ವಾಮಿ, ಮತ್ತು ಅಲ್ಲಿ ಇನ್ನೂ ಒಂದು ಸೀಕ್ರೆಟ್ ಪ್ಲೇಸ್ ಇದೆ. ಆ ಸೀಕ್ರೆಟ್ ಪ್ಲೇಸ್ ತುಂಬ ಜನಕ್ಕೆ ಗೊತ್ತಿಲ್ಲ. ಅದನ್ನು ತಿಳಿಸ್ಕೊಡೋದಕ್ಕೆ ಮತ್ತು ಈ ಸ್ಥಳ ಪುರಾಣ ಏನು ಅಂತ ತಿಳ್ಕೊಡೋದಕ್ಕೂ ಶ್ರೀ ಚಂಪಕಧಾಮ ಸ್ವಾಮಿ ಟೆಂಪಲ್. ಈ ಒಂದು ದೇವಸ್ಥಾನ ಏನಕ್ಕೆ ಚಂಪಕಧಾಮ ಅಂತ ಹೆಸರು ಬಂತು ಅಂದರೆ, ಇಲ್ಲಿನ ಪುರಾಣ ಏನು ಅಂದರೆ, ಆ ಸುತ್ತಲೂ ಆ ಒಂದು ಚಂಪಕಧಾಮ ಟೆಂಪಲ್ ಆ ಸುತ್ತಲೂ ಏನಿದೆ ಅಂದರೆ ಚಂಪಕದ ಮರ. ಈ ಚಂಪಕದ ಮರ ಸುತ್ತಲೂ ಇರೋದಕ್ಕೆ ಮುಂಚೆ ಪ್ರಾಣಿಗಳು, ಪಕ್ಷಿಗಳು ಮತ್ತು ಅದ್ರ ಜೊತೆಗೆ ನಮ್ಮ ಋಷಿ ಮುನಿಗಳು ಅಲ್ಲೇ ಇದ್ದರು. ಅಲ್ಲಿರೋರು ಅದನ್ನ ಅದು ಫುಲ್ಲು ಚಂಪಕ ಮರ ಅಂತ ಇತ್ತಲ್ಲ, ಚಂಪಕಾರಣ್ಯ ಅಂತ ಕರಿತೀವಿ. ಚಂಪಕಾರಣ್ಯ ಅಂತ ಇರೋ ಪ್ಲೇಸನ್ನ ಚಂಪಕರಾಯ ಅಂತ ಕರಿತಿದ್ರು ಶ್ರೀ ಚಂಪಕಧಾಮ ಸ್ವಾಮಿಯವ್ರನ್ನ, ಆ ವೆಂಕಟೇಶ್ವರ ಸ್ವಾಮಿಯವ್ರನ್ನ. ಯಾಕಂದರೆ ರಾಯ ಅಂದರೆ ಒಡೆಯ, ಚಂಪಕರಾಯ. ಇವಾಗ ಅದು ಚಂಪಕಧಾಮ ಸ್ವಾಮಿ ದೇವಸ್ಥಾನ ಅಂದು ಆಗಿದೆ. ಈ ದೇವಸ್ಥಾನ 1257 AD ಈ ಒಂದು ಕಾಲಕ್ರಮಣದಲ್ಲಿ ಈ ದೇವಸ್ಥಾನ ಒಂದು ನಿರ್ಮಾಣ ಆಗಿದೆ. ಇಲ್ಲಿ ಕಲ್ಚರ್ಸ್, ದ ಲಿಟ್ರೇಚರ್ಸ್, ಇಟ್ಸ್ ಆಲ್ಸೋ ಬೀನ್ ಕಲ್ಚರ್ಡ್ ಇನ್ ದಿಸ್ ಟೆಂಪಲ್. ಸೊ ಈ ದೇವಸ್ಥಾನದಲ್ಲಿ ನಮಗೆಲ್ಲನೂ ಅದೆಲ್ಲ ಕೆತ್ತಿರೋದು, ಅಲ್ಲಿ ಸ್ಥಳ ಪುರಾಣ ಏನೇನು ಮತ್ತು ಅಲ್ಲಿರೋ ಪೂಜೆ ಪುನಸ್ಕಾರಗಳು ಏನೇನು ಇದೆಲ್ಲ ಕೂಡ ನಮಗೆ ಅಲ್ಲಿ ತಿಳಿದು ಬರುತ್ತೆ. ನನ್ನ ಕೈಲಾಗಿದ್ದು ದೇವಸ್ಥಾನದ್ದು ಎಷ್ಟೆಷ್ಟು ವಿಡಿಯೋಗಳು ನಾನು ಕಲೆಕ್ಟ್ ಮಾಡೋಕ್ಕಾಗುತ್ತೋ ಆ ದೇವಸ್ಥಾನದ ವಿಡಿಯೋನ ನಾನು ಕಲೆಕ್ಟ್ ಮಾಡಿದ್ದೀನಿ. ಇನ್ನು ಮೇಗಡೆ ಶ್ರೀ ನರಸಿಂಹಸ್ವಾಮಿ ಟೆಂಪಲ್ ಇದೆ. ಆ ನರಸಿಂಹಸ್ವಾಮಿ ಟೆಂಪಲ್ ಏನು ಅಂದರೆ, ಅದು ಕಟ್ಟು ಒಂದು 5-6 ವರ್ಷ ಆಗಿದೆ. ಬಟ್ ಆದರೆ ಪ್ರಸಿದ್ಧ ಆಗಿದ್ದೇನೆ. ನರಸಿಂಹಸ್ವಾಮಿ ಬಂದಿದ್ದಾದಮೇಲೆ ಇನ್ನೂ ಸ್ವಲ್ಪ ಪ್ರಸಿದ್ಧ ಆಯಿತು. ಇಲ್ಲಿ ಶ್ರೀ ಮಹಾಲಕ್ಷ್ಮಿಯವರು ಉದ್ಭವ ಮೂರ್ತಿಯಾಗಿ ಬಂದಿದ್ದಾರೆ. ಉದ್ಭವ ಮೂರ್ತಿ ಒಂದು ಚಿಕ್ಕ ಕಲ್ಲಲ್ಲಿ ಅವರು ಉದ್ಭವ ರೂಪದಲ್ಲಿ ಅವರಿದ್ದಾರೆ. ಅದಕ್ಕೆ ಪ್ರಧಾನ ಪೂಜೆ ನಡೆಯುತ್ತೆ. ಒಂದು ಲಕ್ಷ್ಮೀ ತಾಯಿಯನ್ನ ಅಲ್ಲಿ ಇಟ್ಟಿದ್ದಾರೆ. ಅದಕ್ಕೆ ಡೈಲಿ ಅಭಿಷೇಕನು ಮತ್ತು ಅಲಂಕಾರಗಳು ಇದರೆಲ್ಲ ಮಾಡೋದು. ಆದರೆ ಈ ಲಕ್ಷ್ಮಿ ಇರೋದು ತುಂಬ ಜನಕ್ಕೆ ಗೊತ್ತಾಗಲ್ಲ. ನೀವು ಸ್ವಲ್ಪ ಒಳಗೆ ಬಂದ್ರಿ ಅಂದರೆ ಲೆಫ್ಟ್ ಸೈಡಲ್ಲೇ ಇರುತ್ತೆ. ಅದು ಲೆಫ್ಟ್ ಸೈಡಲ್ಲೇ ಇರುತ್ತೆ, ಅದು ನಿಮಗೆ ಗೊತ್ತಾಗುತ್ತೆ. ಬಟ್ ನೋಡಿದ್ರೆ ಮಾತ್ರ ಗೊತ್ತಾಗೋದು. ಪ್ರತಿದಿನವೂ ಮಧ್ಯಾಹ್ನವರೆಗೂ ಇಲ್ಲಿ ದಿನನಿತ್ಯ ಊಟ ಹಾಕ್ತಾರೆ, ದಿನನಿತ್ಯ. ಸೊ ಈ ಚಂಪಕಧಾಮ ಸ್ವಾಮಿ ಇದೆಲ್ಲ ನೋಡಿದಾದ್ಮೇಲೆ ನೀವು ಅಲ್ಲಿಂದ ಸ್ವಲ್ಪ ಹಿಂದೆಗಡೆ ಬಂದು ನೋಡಿದ್ರಿ ಅಂದರೆ ಶ್ರೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಬೆಟ್ಟಕ್ಕೆ ದಾರಿ ಇರುತ್ತೆ. ಈ ಬೆಟ್ಟದ ದಾರಿ ಮೆಟ್ಲೆತ್ಕೊಂಡು ಹೋಗ್ಬೇಕಾಗತ್ತೆ. ಮತ್ತು ಅಲ್ಲಲ್ಲಿ ಕಲ್ಲುಗಳೆಲ್ಲ ಇಟ್ಟಿದ್ದಾರೆ ಕೂತ್ಕೊಳ್ಳೋಕ್ಕೆ ಅಂತ. ನನಗಂತೂ ಒಂದು ಸ್ವಲ್ಪ ತಿರುಪತಿ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್ ಲೈಟಾಗಿ ನನಗೆ ಫೀಲ್ ಆಯಿತು. ಮತ್ತು ಮೇಲಿಂದ ನೋಡ್ಬೇಕಾದ್ರೆ ವ್ಯೂ ಮಾತ್ರ ಸ್ಟನ್ನಿಂಗ್ ಆಗಿತ್ತು ಅಂತಲೇ ಹೇಳಬೇಕಾಗಿತ್ತು. ಯಾಕಂದರೆ ಅಷ್ಟು ಒಂದು ಪ್ಲೆಸೆಂಟ್ ಮೈಂಡೆಡ್ ಅಲ್ಲಿ ಹೋಗಿದ್ದ ಆಮೇಲೆ ಯು ವಿಲ್ ಬಿಕಮ್ ಎ ವೆರಿ ಪೀಸ್ಫುಲ್ ಮೈಂಡ್. ಮತ್ತು ಅಲ್ಲಿರೋ ನರಸಿಂಹಸ್ವಾಮಿಯನ್ನು ನೋಡಿದ್ರಿ ಅಂದರೆ ಇನ್ನೂ ಚೆನ್ನಾಗಿರ್ತಾರೆ. ಅಲ್ಲಿ ನಿಂತ್ಕೊಂಡು ಇಡೀ ಬ್ಯಾಂಗ್ಳೂರ್ನಾಗ ನೋಡ್ಬೋದು ಅಂತ ಹೇಳ್ಬೋದು. ಡೋಂಟ್ ಲಿಟರ್ ದ ಪ್ಲೇಸ್. ಯಾಕಂದರೆ ಇವತ್ತಿಗೂ ಅಲ್ಲಿ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ನಮ್ಮ ಕೈಲಾಗಿದ್ದು ಒಂದು ಸಹಾಯ ಏನು ಅಂದರೆ, ಆ ಪ್ಲೇಸ್ನ ಸ್ವಲ್ಪ ಕ್ಲೀನಾಗಿ ನೋಡ್ಕೊಳ್ಳೋದು ನಮ್ಮ ಒಂದು ಜವಾಬ್ದಾರಿ. ಮತ್ತು ಇನ್ನೊಂದು ಪ್ಲೇಸ್ ಇದೆ. ಈ ಪ್ಲೇಸ್ಗೆ ತುಂಬ ಜನ ಹೋಗೋದೇ ಇಲ್ಲ.
ಚಂಪಕಧಾಮಿ ಸ್ವಾಮಿ ನೋಡ್ತಾರೆ, ಮೇಗಡೆ ಬೆಟ್ಟದ ಮೇಲೆ ನರಸಿಂಹಸ್ವಾಮಿ ನೋಡ್ತಾರೆ. ಅಷ್ಟೇ, ಅಲ್ಲಿ ಮುಗಿದೋಗಿದ ಮೇಲೆ ತಿರ್ಗಿ ಹಿಂದೆ ಬರ್ತಾರೆ. ಯಾರೋ ಒಬ್ರೊಬ್ರಿಗೆ ಮಾತ್ರನೇ ಈ ಪ್ಲೇಸ್ ಎಲ್ಲಿದೆ ಅಂತ ಗೊತ್ತಾಗೋದು. ಆ ಪ್ಲೇಸ್ ಯಾವುದು ಅಂದರೆ ಸ್ವರ್ಣಮುಖಿ. ಆ ಪ್ಲೇಸ್ ಬಂದು ಸ್ವರ್ಣಮುಖಿ ಅಂತ ಒಂದು ಹೆಸರು. ಈ ಪ್ಲೇಸ್ಗೆ ಹೋಗ್ಬೇಕಾದ್ರೆ ಒಂದು ಗ್ರೂಪಾಗಿ ಹೋಗಿ, ಇಲ್ಲಾಂದರೆ ಗ್ರೂಪಾಗಿಲ್ಲ ಅಂದರೆ ಆದಷ್ಟು ಅಲ್ಲಿ ಹೋಗೋದಕ್ಕೆ ಅವಾಯ್ಡ್ ಮಾಡಿ. ಯಾಕಂದರೆ ಅದೊಂದು ಫಾರೆಸ್ಟ್, ಅಂದರೆ ಕಾಡು ಒಳಗೆ ಮಧ್ಯದಲ್ಲಿ ಹೋಗ್ಬೇಕಾಗತ್ತೆ. ಈ ಕಾಡು ಒಳಗೆ ಮಧ್ಯದಲ್ಲಿ ಹೋಗ್ಬೇಕಾದ್ರೆ ನೀವು ಎಷ್ಟೇ ನೀವು ಹೆಲ್ಪ್ ಅಂತ ಕೇಳಕ್ಕೆ ಹೋದ್ರೂ ಅಕ್ಕಪಕ್ಕ ಯಾರೂ ಇರಲ್ಲ. ಇದೊಂದನ್ನು ನೀವು ಜ್ಞಾಪಕ ಇಟ್ಕೊಂಡು ನಿಮ್ಮ ರಿಸ್ಕ್ ಮೇಲೆ ನೀವು ಹೋಗ್ಬೇಕಾಗತ್ತೆ. ಬಟ್ ಆದರೆ ನಾನು ನನ್ನ ಫ್ಯಾಮಿಲಿ ಜೊತೆ ಹೋಗಿ ಫಸ್ಟು ನಾವು ಹೋಗ್ಬೇಕಾದ್ರೆ ಬರೋದು ಒಂದು ಕಾಲಚಕ್ರ. ಈ ಕಾಲಚಕ್ರ ಯಾವ ಥರದ್ದು ಅಂತ ನಾನು ನೋಡಿದೆ ಅಂದರೆ, ಜೀವನದ ಒಂದು ದ ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗ್ ಆಫ್ ದ ಲೈಫ್. ನೀವು ಒಂದು ಪಾಯಿಂಟಿಂದ ನೀವು ಸ್ಟಾರ್ಟ್ ಮಾಡ್ತೀರ ಅಂದರೆ ಇನ್ನೊಂದು ಪಾಯಿಂಟಿಂದ ನೀವು ಈಚೆ ಕಡೆ ಬರಬೇಕಾಗುತ್ತೆ. ಆ ಇನ್ನೊಂದು ಪಾಯಿಂಟ್ ಯಾವ ಥರ ಇರುತ್ತೆ ಅಂದರೆ, ಈ ಥರನೇ ಕಾನ್ಸೆಪ್ಟ್ ಇರೋದು. ಅದು ಒಂದು ಮಹಾಭಾರತ ತಕ್ಕನಂಗೂ ಒಂದು ರಿಲೇಟೆಡ್ ಆಗುತ್ತೆ. ಇನ್ನೊಂದೇನು ಅಂದರೆ ನಮ್ಮ ಒಂದು ಸಾಧಾರಣ ಒಂದು ಮನುಷ್ಯನ ಜೀವ ಅದು ಅದಕ್ಕೆ ರಿಲೇಟೆಡ್ ಆಗುತ್ತೆ. ಎರಡು ಥರನೂ ತೊಗೋಬೋದು. ದಟ್ ಈಸ್ ಅಕಾರ್ಡಿಂಗ್ ಟು ಯುವರ್ ಕನ್ವೀನಿಯನ್ಸ್. ಇಟ್ಸ್ ಎ ಲೈಕ್ 100% ರೆಕಮೆಂಡೆಡ್ ಪ್ಲೇಸ್ ಓನ್ಲಿ. ಬಟ್ ಪ್ಲೇಸ್ನ ಮಾತ್ರ ಪ್ಲೀಸ್ ಸ್ವಲ್ಪ ಮುಂದೆ ಹೋದ್ರಿ ಅಂದರೆ ಇನ್ನೊಂದು ವಿಶಾಲವಾದ ಜಾಗ ಇರುತ್ತೆ. ಆ ವಿಶಾಲವಾದ ಜಾಗದಲ್ಲಿ ಒಂದು ಚಿಕ್ಕದಾಗಿ ಒಂದು ಕಲ್ಲಿರುತ್ತೆ. ಆ ಕಲ್ಲಲ್ಲಿ ನೋಡಿದ್ರೆ ಶ್ರೀ ಆಂಜನೇಯ ಸ್ವಾಮಿ ಅಲ್ಲಿ ಪ್ರತ್ಯಕ್ಷವಾಗಿ